ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶುವೇಗ ಸೂಪರ್ ಫಾಸ್ಟ್. ನಾನು ಮಹೇಶ್ ಎಂ ದಂಡು. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅವ್ಯವಹಾರ ಆರೋಪ. ಕೆಜೆ ಜಾರ್ಜ್ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಖಾಸಗಿ ದೂರು. 3 ಬಿಜೆಪಿ ಶಾಸಕರಿಂದ ಕೋರ್ಟ್ಗೆ ದೂರು ಸಲ್ಲಿಕೆ. ಗಾಳಿ ಆಂಜನೇಯ ದೇಗುಲ ವಶಕ್ಕೆ ಪಡೆದ ಪ್ರಕರಣ. ಸರ್ಕಾರದ ಕ್ರಮಕ್ಕೆ ತಡೆ ನೀಡಲು ಹೈಕೋರ್ಟ್ ನಕಾರ. ಅಕ್ರಮ ಆಗಿದೆ, ನಿರ್ಧಾರ ಸರಿಯಾಗಿದೆ ಎಂದ ಕೋರ್ಟ್. ರೌಡಿ ಶೀಟರ್ ಕೊಲೆಯಲ್ಲಿ ಬೈರತಿ ಬಸವರಾಜ್ಗೆ ಡಬಡಬ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ ಬಿಜೆಪಿ ಶಾಸಕ. ಬೈರತಿ ಬಸವರಾಜ್ ಪರ ವಿಜೇಂದ್ರ ಬ್ಯಾಟಿಂಗ್. ದೇವನಹಳ್ಳಿ ಭೂ ಸ್ವಾಧೀನ ಕೈಬಿಟ್ಟ ರಾಜ್ಯ ಸರ್ಕಾರ. ಏರೋಸ್ಪೇಸ್ ಸಂಸ್ಥೆಗಳಿಗಾಗಿ ನಾರಾ ಲೋಕೇಶ್ ಆಫರ್. ಆಂಧ್ರ ಸಿಎಂ ಪುತ್ರನ ಗಾಳಕ್ಕೆ ಕೌಂಟರ್ ಕೊಟ್ಟ ರಾಜ್ಯ ಕಾಂಗ್ರೆಸ್ ನಾಯಕರು. ಬೆಂಕಿ ಹಚ್ಚಿಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ. ಒಡಿಶಾದ ವಿಧಾನಸೌಧದ ಬಳಿ ಭುಗಿಲೆದ್ದ ಆಕ್ರೋಶ. ಬಾಲಾಸೋರ್ ಬಂದ್ ಮಾಡಿ ಪ್ರತಿಭಟನೆ. ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ 15,000 ಕೋಟಿ ಅಕ್ರಮ ಎಸಗಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ದೂರು ದಾಖಲಿಸಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಬಿಜೆಪಿ ದೂರನ್ನ ದಾಖಲಿಸಿದೆ. ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ 3 ಬಿಜೆಪಿಯ ಶಾಸಕರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್, ವಿಶ್ವನಾಥ್, ಧೀರಜ್ ಮುನಿರಾಜ್ ಅವರು ಕೋರ್ಟ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಇತ್ತ ಹೈಕೋರ್ಟ್ನಲ್ಲೂ ಕೂಡ ಇವತ್ತು ಅರ್ಜಿ ವಿಚಾರಣೆ ನಡೆದಿದ್ದು ನಾಳೆಗೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ರಾಜ್ಯದ ಕೈಗಾರಿಕೆಗಳಿಗೆ ಆಂಧ್ರ ಪ್ರದೇಶದ ಸರ್ಕಾರ ಗಾಳ ಹಾಕ್ತಾ ಇದೆ. ಏರೋಸ್ಪೇಸ್ ಯೋಜನೆಗಾಗಿ ಸರ್ಕಾರ ದೇವನಹಳ್ಳಿಯ ಜಮೀನು ಭೂ ಸ್ವಾಧೀನಕ್ಕೆ ಮುಂದಾಗಿತ್ತು. ಆದರೆ ರೈತರ ಸತತ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಭೂ ಸ್ವಾಧೀನವನ್ನು ಕೈಬಿಟ್ಟಿತ್ತು. ಇದರ ಬೆನ್ನಲ್ಲೇ ನಮ್ಮ ಬಳಿ 8,000 ಎಕರೆ ಜಮೀನು ಇದೆ, ಬೆಂಗಳೂರು ಬಳಿ ಜಾಗ ಕೊಡ್ತೀವಿ ಬನ್ನಿ ಅಂತ ಹೇಳಿ ಆಂಧ್ರ ಪ್ರದೇಶದ ಸರ್ಕಾರದ ಸಚಿವರಾಗಿರುವಂತಹ ನಾರಾ ಲೋಕೇಶ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾರಾ ಲೋಕೇಶ್ ಆಫರ್ ಬಗ್ಗೆ ಮಾಧ್ಯಮಗಳ ಜೊತೆ ಇವತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರು. ನಮ್ಮ ರಾಜ್ಯಕ್ಕೆ ಬಂದ ಹೂಡಿಕೆದಾರರನ್ನ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಕೊಟ್ಟರು. ದೇವನಹಳ್ಳಿಯಲ್ಲಿ ನಮಗೆ ಭೂಮಿ ನೀಡಲು ಸಾಧ್ಯವಾಗದೇ ಇದ್ದರೆ ನಾವು ಅದನ್ನು ಬೇರೆ ಸ್ಥಳದಲ್ಲಿ ನೀಡ್ತೀವಿ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ತಮಿಳುನಾಡುನಂತಹ ಇತರ ರಾಜ್ಯಗಳಿಗೆ ಹೂಡಿಕೆದಾರರನ್ನ ಹೋಗಲು ನಾವು ಬಿಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. No, it's just not the land. You know, there are so many other factors for anybody to come and invest in a particular area. And Bangalore has many plus points apart from the land. Okay, if Devanalli we are not able to give the land, so somewhere else we give. So we will definitely not let the other investors to go somewhere like Andhra Pradesh or Tamil Nadu or Maharashtra, something like that. But we will definitely convince them and invest in Karnataka. No, it's just not the land. You know, there are so many other factors for anybody to come and invest in a particular area. And Bangalore has many plus points apart from the land. Okay, if Devanalli we are not able to give the land, so somewhere else we give. So we will definitely not let the other investors to go somewhere like Andhra Pradesh or Tamil Nadu or Maharashtra, something like that. But we will definitely convince them and invest in Karnataka. No, it's just. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕರ್ನಾಟಕವು ಕೇವಲ ಭೂಮಿಯನ್ನಷ್ಟೇ ನೀಡುವುದಿಲ್ಲ, ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಒದಗಿಸುತ್ತದೆ. ದಶಕಗಳಿಂದ ನಾವು ದೇಶದ ಅತ್ಯುತ್ತಮ ಏರೋಸ್ಪೇಸ್ ತಂತ್ರಜ್ಞಾನವನ್ನು ನಿರ್ಮಿಸಿದ್ದೇವೆ ಅಂತ ಟ್ವೀಟ್ ಮುಖ್ಯನ ತಿರುಗೇಟನ್ನು ಕೊಟ್ಟಿದ್ದಾರೆ. ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತ ಹೇಳಿ ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಸ್ಟಾಪ್ ವಾಟರ್. ಅದು ಎಷ್ಟೇ ಹೇಳಕ್ ಬಯಸ್ತದೆ ಅದನ್ನೆಲ್ಲ ಡಿಫೆನ್ಸ್ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ
ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಷೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮಲ್ಲಿ. ಹೀಗಾಗಿ ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ. ಎಲ್ಲಾ ಪ್ಲಾನ್ ನಮ್ಮ ಹತ್ರ ಇದೆ. ಹೀಗಾಗಿ ಯಾರು ಆತಂಕ ಪಡ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವರಲ್ಲಿ ಯಾರು ಸ್ವಯಂ ಕೊಡ್ತಾರೆ ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸ್ ಇದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನ ಅದ, ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮ್ಗೆ ಅವ್ರಿಗೆ ಎಲ್ಲಾ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರ್ ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ, ಅದು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲಾ ಕಡೆನೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರ್ನ ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಿ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸಲಿಲ್ಲ. ಇದು ಬಹಳ ಸ್ಪಷ್ಟವಾಗಿ ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ನಾನು ಟ್ವೀಟ್ ಇನ್ನು ಏರೋಸ್ಪೇಸ್ ಉದ್ಯಮಿಗಳಿಗೆ ನಾರಾ ಲೋಕೇಶ್ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾರಾ ಲೋಕೇಶ್ ಅವರು ಮೊದಲೇ ಕರಿಬೇಕಿತ್ತು, ವ್ಯವಸ್ಥೆಯಲ್ಲಿ ಭೂಮಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಯಾರು ಕೂಡ ಹೋಗಲ್ಲ. ಮ್ಯಾನ್ ಪವರ್ ಬೇಕಾಗುತ್ತೆ. ಕರ್ನಾಟಕ ಗುರಿ ಹೊಂದಿದೆ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಟ್ಟಿವಿ. ರೈತರ ಭೂಮಿಯನ್ನು ಬಲವಂತವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇದು 2-edged sword ಅಂತಾರೆ, ಇದು 2-edged sword ಅಂತಾರೆ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೇ ಐದರ್ ವೇ ಬೇರೆ ಎಲ್ಲಾನು ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇದೇನೋ ಸಮಯ ಸಾಧಕ ನಂಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ನೀವು ಇದನ್ನ ಇಶ್ಯೂ ಮಾಡಬಾರ್ದು ಅಂತ. ಯಾಕಂದ್ರೆ ನಥಿಂಗ್ ಲೈಕ್ ದಟ್. ಯು ಶುಡ್ ಗೋಂಟ್ ಆಸ್ಕ್ ಹಿಮ್ ವೈ ಡಿಡ್ ಯು ಟ್ವೀಟ್ ಹಿಮ್ ನೌ. ಯಾರು ಮಿನಿಸ್ಟರ್ ಟ್ವೀಟ್ ಮಾಡಿದ್ದಾರೆ, ಈ ದಿವಸ ಬಿಟ್ಟು ಈಗ ಯಾಕೆ ಟ್ವೀಟ್ ಮಾಡ್ತಾ ಇದ್ದಾರೆ? ಜಸ್ಟ್ ಬಿಕಾಸ್ we say we are giving back the land to the farmers. This is the only issue. ಏನ್ ಟ್ವೀಟ್ ಮಾಡೋ ಕಾರಣ ಏನು? ಇಲ್ಲಿ ನಾವು CM ನವರು ನಾವು ಲ್ಯಾಂಡ್ ಫಾರ್ಮರ್ಸಿಗೆ ಕೊಡಲ್ಲ, ಫಾರ್ಮರ್ಸಿಗೆ ವಾಪಸ್ ಕೊಡ್ತೀವಿ ಅಂತ ತಕ್ಷಣ ಟ್ವೀಟ್ ಮಾಡ್ಬಿಡುವಾಗ ಇದು ಸ್ಪೋರ್ಟಿವ್ ಆಗಿರ್ತಕ್ಕಂಥ ಇಶ್ಯೂನ ಇದು ಆ ತರ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗ್ತಂತ ಅವ್ರು ತಿಳಿಲಿದ್ರೆ ಗುಡ್ ಲಕ್. ನಾವೇನ್ ಹೇಳಕ್ಕಾಗಲ್ಲ. ಈಗ ಆಂಧ್ರದ ವ್ಯವಸ್ಥೆ ಏನಿದೆ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ ಬೇಡ. ಅವ್ರು ಏನ್ ಟ್ವೀಟ್ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅಂತಂದ್ರೆ, ನಾವು ಜಸ್ಟ್ ರೈತರ ಲ್ಯಾಂಡ್ ವಾಪಸ್ ಕೊಟ್ಟು ನಿಮ್ಮ ಹತ್ರ ಲ್ಯಾಂಡ್ ಇದ್ರೆ ಯಾಕೆ ಬರಲಿಲ್ಲ, ಮೊದ್ಲು ಯಾಕೆ ಟ್ವೀಟ್ ಮಾಡಲ್ಲ, ಈಗ ಯಾಕೆ ಮಾಡ್ತಾ ಇದ್ದೀರಿ? ಇಟ್ಸ್ ಅ ವೆರಿ ಅನ್ಟೈಮ್ಲಿ ರಾಂಗ್ಲಿ ಟ್ರೈಂಗ್ ಟು ಪ್ರೂವ್ ದಟ್ ಜಸ್ಟ್ ಬಿಕಾಸ್ ವಿ ಆರ್ ಗಿವಿಂಗ್ ಲ್ಯಾಂಡ್ ಪೀಪಲ್ ವಿಲ್ ಕಮ್. ಹಂಗಂದ್ರೆ ಛತ್ತೀಸ್ಗಢನಾಗಿದೆ, ಒರಿಸ್ಸಾನಾಗಿದೆ, ಎಲ್ಲ ಕಡೆ ಲ್ಯಾಂಡ್ ಇದೆ. ಸೊ ಪೀಪಲ್ ಚೂಸ್ ವೇರ್ ಟು ಗೋ, ವೇರ್ ನಾಟ್ ಟು ಗೋ. ಬಟ್ ಆಸ್ ಫಾರ್ ದ ಲ್ಯಾಂಡ್, ದ ಆಲ್ಟರ್ನೇಟಿವ್ ಲ್ಯಾಂಡ್, ಡೆಫಿನೆಟ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಎರಡು ಮಿನಿಸ್ಟರ್ಗಳು, ಯಾರು ಪ್ರಿಯಾಂಕ್ ಖರ್ಗೆ ಅವರು ಅಂಡ್ ಆಸ್ ವೆಲ್ ಆಸ್ ದಿ ನಮ್ಮ MB ಪಾಟೀಲ್ ಅವರು, definitely they are heading those departments. They will see to that the land will be compensated somewhere. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆಂಧ್ರ ಪ್ರದೇಶ, ತಮಿಳುನಾಡು ಉದ್ಯಮಿಗಳನ್ನ ಕರೆಯುತ್ತಿವೆ. ಏರೋಸ್ಪೇಸ್ಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಲಾಗಿದೆ. ಸರ್ಕಾರ ಉದ್ಯಮಿಗಳಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದೆ? ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬಹಿರಂಗಪಡಿಸಬೇಕು, ಇಲ್ಲದಿದ್ದರೆ ಎಲ್ಲ ಉದ್ಯಮಿಗಳು ಬೇರೆ ರಾಜ್ಯಕ್ಕೆ ಹೋಗಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವತ್ತು ಕೈ ಬಿಟ್ರೋ ಪಕ್ಕದ ಆಂಧ್ರ ಪ್ರದೇಶದವರು ಎಲ್ಲರೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏರೋಸ್ಪೇಸ್ ನಿಮ್ಗೆ ಏನೇನು ಬೇಕು ವಸತಿ ನಾವು ಕೊಡ್ತೇವೆ, ರೆಡಿ ಇದೆ, 8,000 ಎಕರೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ಇದಕ್ಕೆ ನೀವು ಇದನ್ನು ಕೈ ಬಿಡುವಾಗ ಆಲ್ಟರ್ನೇಟ್ ಏನ್ ಮಾಡಿದ್ದೀರಿ? ಯಾರು ಕಾದು ಕುಳಿತಿದಾರೋ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಎಲ್ಲಿ ಅವ್ರಿಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡೋ ಕೆಲಸ ಮಾಡಬೇಡಿ. ನೀವಿಲ್ಲಿ ಯಾವತ್ತು ಕೈ ಬಿಟ್ರೋ ಪಕ್ಕದ ಆಂಧ್ರ ಪ್ರದೇಶದವರು ಎಲ್ಲರೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏರೋಸ್ಪೇಸ್ ನಿಮ್ಗೆ ಏನೇನು ಬೇಕು ವಸತಿ ನಾವು ಕೊಡ್ತೇವೆ, ರೆಡಿ ಇದೆ, 8,000 ಎಕರೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ಇದಕ್ಕೆ ನೀವು ಇದನ್ನು ಕೈ ಬಿಡುವಾಗ ಆಲ್ಟರ್ನೇಟ್ ಏನ್ ಮಾಡಿದ್ದೀರಿ? ಯಾರು ಕಾದು ಕುಳಿತಿದಾರೋ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಎಲ್ಲಿ ಅವ್ರಿಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡೋ ಕೆಲಸ ಮಾಡಬೇಡಿ. ನೀವಿಲ್ಲಿ ಯಾವತ್ತು ಕೈ ಬಿಟ್ರೋ ಪಕ್ಕದ ಆಂಧ್ರ ಪ್ರದೇಶದವರು ಎಲ್ಲರೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏರೋಸ್ಪೇಸ್ ನಿಮ್ಗೆ ಏನೇನು ಬೇಕು ವಸತಿ ನಾವು ಕೊಡ್ತೇವೆ, ರೆಡಿ ಇದೆ, 8,000 ಎಕರೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ಇದಕ್ಕೆ ನೀವು ಇದನ್ನು ಕೈ ಬಿಡುವಾಗ ಆಲ್ಟರ್ನೇಟ್ ಏನ್ ಮಾಡಿದ್ದೀರಿ? ಯಾರು ಕಾದು
ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಹಲಸೂರು ಕೆರೆ ಬಳಿ ಕಾರಿನಲ್ಲಿ ಬಂದ 4-5 ದುಷ್ಕರ್ಮಿಗಳು ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ರು ಶಿವನ ಭೀಕರವಾಗಿ ಕೊಚ್ಚಿಕೊಂಡಿದ್ದಾರೆ. ಇನ್ನು ರೌಡಿ ಶೀಟರ್ ಬಿಕ್ರು ಶಿವ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಕ್ರು ಶಿವನ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರನ್ನ ಆಧರಿಸಿ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಜಗದೀಶ್, ವಿಮಲ್, ಕಿರಣ್, ಅನಿಲ್, ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವರ ಹೆಸರು ಕೇಳಿಬಂದಿದೆ. ಎಫ್ಐಆರ್ ಬೆನ್ನಲ್ಲೇ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ಗೆ ಡವಡವ ಕೂಡ ಶುರುವಾಗಿದೆ. ಪ್ರಕರಣ ಸಂಬಂಧ ಪುಲಕೇಶಿ ನಗರ ಪೊಲೀಸರು 5ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆರೋಪಿಗಳ ಬಳಿ ಇದ್ದ ಮಾರಕಾಸ್ತ್ರ ಕಾರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಎಫ್ಐಆರ್ ಪ್ರಶ್ನಿಸಿ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಶಿವನ ಕೊಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನ್ನನ್ನು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಮಾಜಿ ಸಚಿವರು ಜೊತೆಗೆ ಬಿಜೆಪಿಯ ಹಾಲಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರು ಕೊಲೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೊಲೆಯಾದವನ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ದೂರು ಕೊಟ್ಟ ತಕ್ಷಣವೇ ಏಕಾಏಕಿ ಕೇಸನ್ನು ದಾಖಲು ಮಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿಯೂ ಇಲ್ಲ. ಯಾರೇ ದೂರು ಕೊಟ್ಟರೂ ಕೂಡ ಎಫ್ಐಆರ್ ದಾಖಲಿಸಬಹುದಾ? ಎಫ್ಐಆರ್ ದಾಖಲಿಸುವ ಮುನ್ನ ನನ್ನಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಾ? ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನನಗೂ ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನಿದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು, ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಕ್ಕೆ ಇದಕ್ಕೇನು, ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ನನಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಪರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜೇಂದ್ರ ಬ್ಯಾಟ್ ಮಾಡಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಈಗಾಗಲೇ ಭೈರತಿ ಬಸವರಾಜ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಫೋಟೋ ಇದೆ ಅನ್ನುವ ಕಾರಣಕ್ಕಾಗಿ ತೇಜೋವಧೆ ಮಾಡ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಯಾರ್ಯಾರ ಫೋಟೋಗಳಿವೆ ಆ ಬಗ್ಗೆ ಕೂಡ ಮಾತನಾಡೋಣ ಅಂತ ಹೇಳಿ ಭೈರತಿ ಬಸವರಾಜ್ ಪರ ವಿಜೇಂದ್ರ ಬ್ಯಾಟ್ ಬೀಸಿದ್ದಾರೆ. ಇನ್ನು ಸೆಪ್ಟೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾಗ್ತಾರೆ ಎನ್ನುವ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಶಾಸಕರು ಬೆಂಬಲಿಗರು ಮಾತ್ರ ಅಲ್ಲ, ಡಿಸಿಎಂ ಶಿವಕುಮಾರ್ ಪರ ಮಠಾಧೀಶರು ಜೊತೆಗೆ ಸ್ವಾಮೀಜಿಗಳು ಕೂಡ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಒಪ್ಪಂದ ಆಗಿದ್ರೆ ಡಿಸಿಎಂ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನವನ್ನು ನೀಡಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಿಎಂ ಸ್ಥಾನ ಕುರಿತು ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದಾರೆ ಈಗ ಡಿಸಿಎಂ ಶಿವಕುಮಾರ್ ಅವರ ಬೆಂಬಲಿಗರು. ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವ್ರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿದಿನಕ್ಕೊಂದು ಕೂಡ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಈಗಾಗಲೇ ಶಾಸಕರ ಸಮಸ್ಯೆಯನ್ನ ಸ್ವೀಕರಿಸಿರುವಂತಹ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೀಗ ಶಾಸಕರ ಮನವಿಯನ್ನು ಆಲಿಸಿದ ಬೆನ್ನಲ್ಲೇ ಸಚಿವರ ಜೊತೆ 1-to-1 ಮೀಟಿಂಗ್ ಕೂಡ ಮುಂದಾಗಿದೆ. ಇವತ್ತು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ 8 ಮಂದಿ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರ ಜೊತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಎಂಎಲ್ಸಿ ಆಗಿರುವಂತಹ ವಿ.ಕೆ. ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದರು. ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮೊಂದಿಗೆ ಚರ್ಚಿಸಲು ಬಂದಿದ್ದರು. ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟವರು. ಈ ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕೊಡುತ್ತೆ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ನಾಯಕರೊಂದಿಗೆ ಸುರ್ಜೇವಾಲಾ ಸಭೆ ನಡೆಸುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದ ಸೂಪರ್ ಸಿಎಂ ಆಗಿ ಸುರ್ಜೇವಾಲಾ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು. ಚುನಾಯಿತ ಸಿಎಂ ಸರ್ಕಾರ ನಡೆಸಲು ಜಿಪಿಎ ನೀಡಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಶಾಸಕರು ಈಗ ಕ್ಷೇತ್ರದ ಅಭಿವೃದ್ಧಿಗೆ ಸುರ್ಜೇವಾಲಾ ಅವರನ್ನ ಸುತ್ತುತ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊರಗಡೆ ಹಾಕುತ್ತಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಆದರೆ ಸುರ್ಜೇವಾಲಾ ಅವರು ಈಗಾಗಲೇ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತ ಕೌಂಟರ್ ಮಾಡಿದ್ದಾರೆ. ಸುರ್ಜೇವಾಲಾ ಸೂಪರ್ ಸಿಎಂ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಯಾವುದೇ ಸೂಪರ್ ಸಿಎಂಗಳು ಇಲ್ಲ. ರಾಜ್ಯದಲ್ಲಿ ಇರೋದು ಒಬ್ಬರೇ ಸಿಎಂ, ಅದು ಸಿಎಂ ಸಿದ್ದರಾಮಯ್ಯ. ನಮ್ಮಲ್ಲಿ ಅಸಂವಿಧಾನಿಕವಾಗಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಮಾಡಿದ್ದಾರೆ. Siddaramaiah is chief minister. There is no chief minister. Super chief minister. No super CM. No extra constitutional authority. It's only Siddaramaiah is chief minister. Siddaramaiah is chief minister. There is no chief minister. Super chief minister. No super CM. No extra constitutional authority. It's only Siddaramaiah is chief minister. ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ರಾಜರ ಕುಟುಂಬ ಅಲ್ಲ. ಸಿಎಂ ಸಿದ್ದರಾಮಯ್ಯನವರ ರೀತಿ ಲಾಟರಿ ಸಿಎಂ ಆದವರು ಅಲ್ಲ ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮೋದಿ ಅತ್ಯಂತ ಹಿಂದುಳಿದ ವರ್ಗಗಳಿಂದ ಬಂದವರು. ಸಿದ್ದರಾಮಯ್ಯ ತರ ರಾಜಕೀಯ ಬೆಳೆಯನ್ನ ಬಯಸ್ಕೋತಾ ಇಲ್ಲ. ಹಿಂದುಳಿದ ವರ್ಗ ಎಸ್ಸಿ ಬಗ್ಗೆ ಮಾತನಾಡಲು ಕಾಂಗ್ರೆಸ್ಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಮೋದಿಯವರು ಯಾವತ್ತೂ ಕೂಡ ಜಾತಿಯನ್ನು ಹೊಡೆಯುವ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ನಿಂದ ಮೋದಿಯವರು ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾವುದೇ ರಾಜವಂಶಸ್ಥರ ಕುಟುಂಬ ಅಲ್ಲ, ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಲ್ಲ, ಅಥವಾ ಸಿದ್ದರಾಮಯ್ಯ ನಿಮ್ಮ ತರ ಅದೃಷ್ಟದ ಮುಖ್ಯಮಂತ್ರಿನೂ ಅಲ್ಲ, ಲಾಟರಿ ಟಿಕೆಟ್ ಮುಖ್ಯಮಂತ್ರಿನೂ ಅಲ್ಲ. ತಮ್ಮ ಪರಿಶ್ರಮದಿಂದ ಈ ದೇಶದ ಬಗ್ಗೆ ಒಂದು ಕಲ್ಪನೆನ ಇಟ್ಕೊಂಡು ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡ್ತೇವೆ ಅಂತೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಕಳೆದ 11 ವರ್ಷಗಳಿಂದ ನಿರಂತರವಾಗಿ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಇನ್ನು ಬಿಜೆಪಿ ಕಾಂಗ್ರೆಸ್ ನಡುವೆ ಸಿಗಂದೂರು ಸೇತುವೆ ಪಾಲಿಟಿಕ್ಸ್ ಮುಂದುವರೆದಿದೆ. ಸಿಗಂದೂರು ಸೇತುವೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಯಾವ ಶಿಷ್ಟಾಚಾರವನ್ನ ಫಾಲೋ ಮಾಡಿದೆ ಅಂತ ಹೇಳಿ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ 2 ವರ್ಷದಿಂದ ಸರ್ಕಾರಿ ನಿವಾಸವನ್ನು ಕೊಟ್ಟಿಲ್ಲ. ನೀವು ಕೂಡ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದೀರಿ. ಮೊದಲು ಸಿಎಂ ಸಿದ್ದರಾಮಯ್ಯ ಶಿಷ್ಟಾಚಾರ ಸರಿಯಾಗಿ ಪಾಲಿಸಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತು ಚೀಫ್ ಸೆಕ್ರೆಟರಿ ಅವರಿಗೆ 100 ಪತ್ರಗಳು ಬರೆದಿದ್ದೀವಿ. ಒಂದಕ್ಕೂ ಉತ್ತರ ಕೊಡೋದಿಲ್ಲ. ಇವತ್ತು ಮಾತಾಡಿದ್ರೆ ಹೇಳ್ತಾರೆ ಶಿವಮೊಗ್ಗದಲ್ಲಿ ನಮ್ಮನ್ನ ಸಭೆಗೆ ಕರೆದೇ ಇಲ್ಲ, ಪ್ರೋಟೋಕಾಲ್ ವೈಲೇಟ್ ಮಾಡಿದ್ದಾರೆ. ಯಾವ ಪ್ರೋಟೋಕಾಲ್ ನೀವು ಗೌರವಿಸ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ನಿಮ್ಮ ಪ್ರೋಟೋಕಾಲ್ ಏನು? ಇವತ್ತು ಇವ್ರು ಹೇಳಿದ್ದಾರೆ, ಅಶೋಕ್ ಅವರು ಹೇಳಿರೋದನ್ನು ನೋಡಿದೆ ನಾನು. ಅರೆ 2 ವರ್ಷ ಆಯ್ತು ನಾನು ವಿರೋಧ ಪಕ್ಷದ ನಾಯಕನಾಗಿ, ನನಗೆ ಸರ್ಕಾರದ ಮನೆ ಕೊಟ್ಟಿಲ್ಲ, ನೀವು ಬಂಗ್ಲೆ ಇದು ಕೊಟ್ಟಿಲ್ಲ, ನಾವು ಎಲ್ಲಿ ಕುಳಿತು ಕೆಲಸ ಮಾಡಬೇಕು ಅಂತ ಕೇಳಿದ್ದಾರೆ. ಇನ್ನು ಡ್ರಗ್ ಮಾಫಿಯಾ ಕರ್ನಾಟಕಕ್ಕೆ ಹೊಸದೇನು ಅಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಆಪ್ತ ಅರೆಸ್ಟ್ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಸಹಕಾರ ಇಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇದನ್ನು ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ದಾರೆ. See, drug mafia is nothing new in Karnataka. Especially illegal activities
is more in Gulbarga district, where Priyanka Kharge himself is the district in charge minister. And the person who has been arrested is a very, very close associate of Priyanka Kharge. So without support of the Congress party, without moral support of the Congress party, I don't think he could have. ಬೆಂಗಳೂರಿನ ಗಾಳಿಯ ಆಂಜನೇಯ ದೇವಾಲಯವನ್ನು ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆ ನೀಡಬೇಕು ಅಂತ ಕೋರಿ ದೇವಾಲಯದ ಸಮಿತಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಟ್ರಸ್ಟ್ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ರದ್ದು ಮಾಡಿದೆ. ಮಾತ್ರವಲ್ಲದೆ ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲೇ ದೇವಸ್ಥಾನ ಮುಂದುವರಿಯುವಂತೆ ಆದೇಶವನ್ನು ಕೊಟ್ಟಿದೆ. ಈ ಮೂಲಕ ದೇವಸ್ಥಾನದ ಟ್ರಸ್ಟ್ಗೆ ಭಾರಿ ಹಿನ್ನಡೆಯಾಗಿದೆ. ಮಾತ್ರವಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು 2 ವಾರಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತಪಾಸಣೆಗೆ ಕೆಎನ್ ರಾಜಣ್ಣ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕಳೆದ 1 ವಾರದಲ್ಲಿ ಶಾಲೆಗಳಿಗೆ ತೆರಳಿ ಹೃದಯ ತಪಾಸಣೆ ಮಾಡಲಾಗ್ತಾ ಇದೆ. ಈವರೆಗೂ 1185 ಶಾಲೆಗಳ 56,000 ವಿದ್ಯಾರ್ಥಿಗಳಿಗೆ ತಪಾಸಣೆ ಮಾಡಲಾಗಿದೆ. 112 ವಿದ್ಯಾರ್ಥಿಗಳಿಗೆ ಹೃದಯ ಸಂಬಂಧಿ ಸಮಸ್ಯೆ ಇರುವುದು ಇದರಲ್ಲಿ ಗೊತ್ತಾಗಿದೆ. ಸಮಸ್ಯೆ ಕಂಡುಬಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಪರೀಕ್ಷೆಗಾಗಿ ಶಿಫಾರಸು ಕೂಡ ಮಾಡಲಾಗಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನ ಸಂಚಾರ ದಟ್ಟಣೆ ತಪ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸುರಂಗ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ 2 ಪ್ಯಾಕೇಜ್ಗಳಲ್ಲಿ 17,000 ಕೋಟಿ ವೆಚ್ಚದ 3 ಪಥದ ಅವಳಿ ಸುರಂಗ ರಸ್ತೆ ನಿರ್ಮಾಣ ಯೋಜನೆಗೆ ಅಂತಾರಾಷ್ಟ್ರೀಯ ಟೆಂಡರ್ ಆಹ್ವಾನಿಸಲಾಗಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಒಟ್ಟು 16.74 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ನಿರ್ಮಾಣಕ್ಕೆ 2 ಪ್ಯಾಕೇಜ್ ರೂಪಿಸಲಾಗಿದೆ. ಸಿನಿಮಾ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಮಲ್ಟಿಪ್ಲೆಕ್ಸ್ಗಳ ದುಬಾರಿ ಟಿಕೆಟ್ಗೆ ಕಡಿವಾಣ ಹಾಕಿದ್ದು ಇದೀಗ ರಾಜ್ಯ ಸರ್ಕಾರದಿಂದ ಹೊಸ ಆದೇಶ ಕೂಡ ತರಲಾಗಿದೆ. ಮಲ್ಟಿಪ್ಲೆಕ್ಸ್ ಮತ್ತು ಚಿತ್ರಮಂದಿರಗಳಿಗೆ ಟಿಕೆಟ್ಗೆ ₹200 ಮೀರದಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು, ರಾಜ್ಯದಲ್ಲಿ ಸರ್ಕಾರದಿಂದ ಏಕರೂಪ ದರ ನಿಗದಿ ಮಾಡಲಾಗಿದೆ. ಇನ್ನು ಎಲ್ಲ ಭಾಷೆಯ ಸಿನಿಮಾಗಳಿಗೆ ಇದು ಕಡ್ಡಾಯವಾಗಿ ಅನ್ವಯವಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಫಿಲಂ ಚೇಂಬರ್ ಥಿಯೇಟರ್ ಮಾಲೀಕರು ಬೇಡಿಕೆಯನ್ನ ಇಟ್ಟಿದ್ದರು. ನಾವು ಚರ್ಚಿಸಿ ಅವರಿಗೆ ಅನುಕೂಲವಾಗುವಂತೆ ಮಾಡಿದ್ದೀವಿ. ಜನರು ಚಿತ್ರಮಂದಿರಗಳಿಗೆ ಹೋಗೋದಿಲ್ಲ ಅನ್ನುವ ಮಾತಿದೆ. ಇದು ಕಡಿಮೆ ಕೂಡ ಆಗ್ತಾ ಇದೆ. ಅಲ್ಲದೆ ಮಲ್ಟಿಪ್ಲೆಕ್ಸ್ಗಳ ಕಾಟವೂ ಕೂಡ ಜಾಸ್ತಿ ಆಗ್ತಾ ಇದೆ. ಥಿಯೇಟರ್ ಮಾಲೀಕರು ಇದೆಲ್ಲವನ್ನ ಗಮನಕ್ಕೆ ತಂದಿದ್ದರು. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈ ಸಲಹೆಯನ್ನ ಜೊತೆಗೆ ಈ ಆದೇಶವನ್ನು ತಂದಿದ್ದೀವಿ ಅಂತ ಹೇಳಿದ್ದಾರೆ. ನಿಂತಿದ್ದಂಥ ಲಾರಿಗೆ ಹಿಂಬದಿಯಿಂದ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ 3 ಶಾಲಾ ವಿದ್ಯಾರ್ಥಿಗಳು ದುರಂತ ಹಂತ್ಯ ಕಂಡಿರುತ್ತಾರೆ. ತಮಿಳುನಾಡು ಹೊಸೂರಿನ ಮತ್ತಿಗೆರೆ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಮದನ್ ಕುಮಾರ್, ಹರೀಶ್ ಕುಮಾರ್, ಅರಿಯನ್ ಸಿಂಗ್ ಮೃತ ವಿದ್ಯಾರ್ಥಿಗಳಾಗಿದ್ದಾರೆ. ವಿದ್ಯಾರ್ಥಿಗಳು ಖಾಸಗಿ ಶಾಲೆಯಲ್ಲಿ 9ನೇ ತರಗತಿಯನ್ನು ಓದ್ತಾ ಇದ್ರು. ಶಾಲೆ ಬಿಟ್ಟ ಬಳಿಕ 3 ಸ್ನೇಹಿತರು ಬೈಕ್ನಲ್ಲಿ ತ್ರಿಬಲ್ ರೈಡಿಂಗ್ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಇನ್ನು ರಾಜ್ಯದಲ್ಲಿ ಕಳೆದ 1 ತಿಂಗಳಿನಿಂದ ಹೆಚ್ಚು ಹಾಲು ಉತ್ಪಾದನೆಯಾಗ್ತಾ ಇದೆ. ಈ ಮೂಲಕ ಕೆಎಂಎಫ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಹಾಲು ಸಂಗ್ರಹ ಮಾಡಿದೆ. ಕಳೆದ ವರ್ಷ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ 90 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿತ್ತು. ಆದರೆ ಈ ವರ್ಷ ಮೇ ತಿಂಗಳ ಅಂತ್ಯದಿಂದ ನಿತ್ಯ ಕೋಟಿಗಿಂತಲೂ ಹೆಚ್ಚು ಹಾಲು ಉತ್ಪಾದನೆಯಾಗ್ತಾ ಇದೆ. ಪ್ರಸ್ತುತ ರಾಜ್ಯದಲ್ಲಿ ಕೆಎಂಎಫ್ನಲ್ಲಿ ಪ್ರತಿದಿನ 1.05 ಕೋಟಿ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ. ನಿತ್ಯ ಸಂಗ್ರಹದ 1 ಕೋಟಿ ಹಾಲಿನಲ್ಲಿ 80 ಲಕ್ಷ ಲೀಟರ್ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದೇವೆ ಅಂತ ಕೆಎಂಎಫ್ ತಿಳಿಸಿದೆ. ಲೈಂಗಿಕ ಕಿರುಕುಳದಿಂದ ಬೇಸತ್ತು ಕಾಲೇಜು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡ ಪ್ರಕರಣವನ್ನು ಖಂಡಿಸಿ ಒಡಿಶಾದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ವಿದ್ಯಾರ್ಥಿನಿ ತನ್ನ ಕಾಲೇಜಿನ ವಿಭಾಗದ ಮುಖ್ಯಸ್ಥರ ಮೇಲೆ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದರು. ಈ ಬಗ್ಗೆ ದೂರು ಕೂಡ ಸಲ್ಲಿಕೆ ಮಾಡಿದರು. ಯಾವುದೇ ಕ್ರಮ ಜರುಗಿಸದ ಹಿನ್ನೆಲೆಯಲ್ಲಿ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು, ವಿದ್ಯಾರ್ಥಿನಿಯ ಸಾವನ್ನು ಖಂಡಿಸಿ ಒಡಿಶಾದ ವಿಧಾನಸೌಧದ ಎದುರು ಭಾರೀ ಪ್ರತಿಭಟನೆ ನಡೆದಿದೆ. ಬಿಜು ಜನತಾದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಡಿನ ನಡುವೆ ಗುಹೆಯಲ್ಲಿದ್ದ ರಷ್ಯಾ ಮಹಿಳೆ ಕುರಿತಂತೆ ದಿನಕ್ಕೊಂದು ವಿಚಾರ ಬಯಲಿಗೆ ಬರ್ತಾ ಇದೆ. ಸದ್ಯ ಆಕೆಯ ಪ್ರಿಯಕರ ತನ್ನ ಮಕ್ಕಳನ್ನು ಹುಡುಕಿಕೊಂಡು ಭಾರತಕ್ಕೆ ಬಂದಿದ್ದಾರೆ. ಮಹಿಳೆ ನೀನಾ ಕುಟಿನ ರಷ್ಯಾ ಪ್ರಜೆಯಾಗಿದ್ದು, ಪ್ರಿಯಕರ ಇಸ್ರೇಲ್ ಪ್ರಜೆ ಡೋರ್ ಗೋಲ್ಡ್ ಸ್ಪೇಸ್ ವ್ಯಾಪಾರಿ ಅಂತ ತಿಳಿದು ಬಂದಿದೆ. ಇನ್ನು ವಿಶ್ವದ ಅತ್ಯಂತ ಹಿರಿಯ ಮ್ಯಾರಥಾನ್ ಓಟಗಾರ ಫೌಜಾ ಸಿಂಗ್ ಸಾವಿಗೆ ಕಾರಣರಾಗಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅನಿವಾಸಿ ಭಾರತೀಯ ಅಮೃತ್ಪಾಲ್ ಸಿಂಗ್ ಅವರನ್ನು ಬಂಧಿಸೋದರ ಜೊತೆಗೆ ಪೊಲೀಸರು ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ.
ಇನ್ನು ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡಿ ಬಳಿಕ ಮಗುವನ್ನ ಕಿಟಕಿಯಿಂದ ಹೊರಗಡೆ ಎಸೆದಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಪಾಪಿ ತಾಯಿಯನ್ನ ಋತಿಕಾ ಬೆರೆ ಅಂತ ಗುರುತಿಸಲಾಗಿದೆ. ನಿನ್ನೆ ಬೆಳಗ್ಗೆ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಚಲಿಸುತ್ತಿದ್ದ ಬಸ್ನಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಬಳಿಕ ನವಜಾತ ಶಿಶುವನ್ನ ಬಟ್ಟೆಯಲ್ಲಿ ಸುತ್ತಿ ಕಿಟಕಿಯಿಂದ ಹೊರಗಡೆ ಎಸೆದಿದ್ದಾಳೆ. ಇನ್ನು ಅಸ್ಸಾಂ ರಾಜಧಾನಿ ಗುವಾಹಟಿಯಲ್ಲಿ ಆತಂಕಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಹೆಂಡತಿಯರು ತಮ್ಮ ಗಂಡನನ್ನು ಕೊಲ್ಲುತ್ತಿರುವ ಪ್ರಕರಣಗಳು ಕೂಡ ದೇಶದಾದ್ಯಂತ ಹೆಚ್ಚಾಗ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಅದೇ ರೀತಿ ಮತ್ತೊಂದು ಘಟನೆ ನಡೆದಿದೆ. ಗುವಾಹಟಿಯ 38 ವರ್ಷದ ಮಹಿಳೆಯೊಬ್ಬರು ತನ್ನ ಪತಿಯನ್ನು ಕೊಲೆ ಮಾಡಿ ಆತನ ಮೃತದೇಹವನ್ನು ಮನೆಯ ಆವರಣದಲ್ಲಿ ಊತು ಹಾಕಿದ್ದಾಳೆ. ಇನ್ನು ರಷ್ಯಾ ವಿರುದ್ಧದ ಯುದ್ಧದ ನಡುವೆ ಉಕ್ರೇನ್ನ ಪ್ರಧಾನಿ ಡೆನಿಸ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಉಕ್ರೇನ್ ಮೇಲಿನ ಯುದ್ಧ 50 ದಿನಗಳಲ್ಲಿ ಪರಿಹರಿಸದಿದ್ದರೆ ಮಾಸ್ಕೋದ ಉಳಿದ ವ್ಯಾಪಾರ ಪಾಲುದಾರರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದರು. ಇದರ ಬೆನ್ನಲ್ಲೇ ಡೆನಿಸ್ ರಾಜೀನಾಮೆ ನೀಡಿದ್ದಾರೆ. ಈ ವಾರದ ಕೊನೆಯಲ್ಲಿ ನಡೆಯಲಿರುವ ಪ್ರಮುಖ ಸರ್ಕಾರಿ ಪುನರ್ರಚನೆಗೆ ಇದು ನಾಂದಿ ಹಾಡಿದೆ. ಇದಾಗಿತ್ತು ಇವರಿಗಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.